ಮೊದಲನೇದಾಗಿ ನನಗೆ ತುಂಬಾ ಹೆಮ್ಮೆ ಇದೆ ಈ ಟೀಮಲ್ಲಿ ಒಂದು ಪಾರ್ಟ್ ಆಗಕ್ಕೆ. ಯಾಕಂದ್ರೆ ಇದು ಆಲ್ರೆಡಿ ಎಸ್ಟಾಬ್ಲಿಷ್ಡ್, ಆಲ್ರೆಡಿ ಸಕ್ಸಸ್ಫುಲ್ ಫ್ರಾಂಚೈಸಿ. ನಾನು ಮತ್ತೆ ಗುಂಡ ಇಡೀ ಕರ್ನಾಟಕದ ಜನತೆಗೆ ಗೊತ್ತು, ಅಪ್ರಿಶಿಯೇಟ್ ಮಾಡಿದ್ದಾರೆ, ಅದನ್ನ ಬ್ಲೆಸ್ ಮಾಡಿದ್ದಾರೆ. ಸೊ ಅಂತ ಒಂದು ಸಕ್ಸಸ್ಫುಲ್ ಟೀಮ್ ಜೊತೆ ನಾವು ಭಾಗಿಯಾಗಿರೋದು ಒಂದು ಹೆಮ್ಮೆ ಅಂಡ್ ಲಕ್ಕಿ ಕೂಡ. ಶಂಕರ ಅನ್ನೋ ಪಾತ್ರ ಒಂದು ಮುಗ್ಧ ಹಳ್ಳಿ ಹುಡುಗನ ಪಾತ್ರ, ತುಂಬಾ ಸಹಜವಾಗಿ ಇರುವಂತ ಪಾತ್ರ. ಸೊ ಆಕ್ಟಿಂಗ್ ಮಾಡುವಾಗ ಗುಂಡನ್ ಜೊತೆ ಅಳು ನಿಜವಾಗ್ಲೂ ಬರ್ತಾ ಇತ್ತು, ನಗು ನಿಜವಾಗ್ಲೂ ಆಗ್ತಾ ಇತ್ತು, ಆ ಎಮೋಷನ್ಸ್ ಜೆನ್ಯೂನ್ ಆಗಿ ಹಾರ್ಟ್ಲಿ ಬರ್ತಾ ಇತ್ತು. ಸೊ ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಮ್ಮ ಡೈರೆಕ್ಟ್ರು ಈಸಿ ಇರ್ಲಿಲ್ಲ ಅವ್ರಿಗೆ ಟಾಸ್ಕ್. ಬಾಳೆಹೊನ್ನೂರು ಸಾಕಷ್ಟು ಲೊಕೇಶನ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ. ನೇಚರ್ ತುಂಬಾ ಕೆಲಸ ಕೊಡ್ತಾ ಇತ್ತು, ಚಾಲೆಂಜಸ್ ಕೊಡ್ತಾ ಇತ್ತು, ಮಳೆ ಬರೋದು, ಶೂಟಿಂಗ್ ಇದಾಗೋದು. ಬಟ್ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗ್ತಾ ಇರ್ಲಿಲ್ಲ. ಅವರು 2-3 ದಿನ ಎಕ್ಸ್ಟ್ರಾ ಆಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ರು. ಸೊ ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವ್ರಿಗೆ. ಅವರು ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ತುಂಬಾ ಕಷ್ಟಪಟ್ಟಿದ್ದಾರೆ. ಯಾಕಂದ್ರೆ ಡಾಗ್ ನ ಇಟ್ಕೊಂಡು ಮಾಡುವಾಗ ನೇಚರು ಸಿಕ್ಕಾಪಟ್ಟೆ ಮಳೆಯಲ್ಲಿ ಗಾಳಿ, ಅಂತ ಟೈಮಲ್ಲಿ ನಮ್ಗೆ ಬೇಕಾಗಿರೋ ಶಾಟ್ ಸಿಗ್ತಾ ಇರ್ಲಿಲ್ಲ. ಬಟ್ ಟೈಮ್ ಇರ್ಲಿಲ್ಲ, ಲೊಕೇಶನ್, ಅದು ಏನೂ ಕೇರ್ ಮಾಡದೆ ಮತ್ತೆ ಇನ್ನೊಂದಿನ ಆದ್ರೂ ಪರವಾಗಿಲ್ಲ, ನಾವು ಕಾಂಪ್ರಮೈಸ್ ಆಗಬಾರ್ದು ಅಂತ ಮಾಡಿರೋದು ನನ್ಗೆ ತುಂಬಾ ಹೆಮ್ಮೆ ಅನ್ನಿಸ್ತು. ಇಂಥ ಒಂದು ಟೀಮ್ ಜೊತೆ ನಾನು ವರ್ಕ್ ಮಾಡ್ತಾ ಇದೀನಲ್ಲ ಅಂತ. ತನ್ವಿಕ್ ಯಂಗ್ಸ್ಟರ್, ವೆರಿ ಟ್ಯಾಲೆಂಟೆಡ್. ಸುಮ್ನೆ ನೋಡಿದ್ರು ಕ್ಯಾಮ್ರಾ ತರ ನೋಡ್ತಾ ಇರ್ತಾರೆ ಮರ ಗಿಡಗಳನ್ನ, ಯಾವಾಗ್ಲೂ ಅದೇ ಗುಂಗಲ್ ಇರ್ತಾರೆ. ಈಸ್ ವೆರಿ ಪ್ರೊಫೆಷನಲ್. ಅಂಡ್ ಬಂಟಿ, ನಮ್ಮ ಬಂಟಿನ ಟ್ರೈನ್ ಮಾಡಿದವ್ರಾಗ್ಬೋದು, ಮೇಡಮ್ ಆಗ್ಬೋದು, ಅಂಡ್ ನಮ್ಮ ಸ್ವಾಮಿ ಬ್ರದರ್ ಆಗ್ಬೋದು, ಚಿಕ್ಕ ಹುಡುಗನ್ ತರ ಟ್ರೀಟ್ ಮಾಡ್ತಾರ ಅವರು. ಬಂಟಿ ಎಲ್ಲೋ ನೋಡಿದ್ರೆ ಬಂಟಿ ಯಾಕೋ ಅಂದ್ರೆ ಕರೆಕ್ಟ್ ಆಗಿರ್ತಾನೆ. ಅಂಡ್ ಅವನ್ಗೆ ಜಾಸ್ತಿ ರಾಯಲ್ ಟ್ರೀಟ್ಮೆಂಟ್ ಶೂಟಿಂಗ್ ಅಲ್ಲಿ ನಮ್ಮೆಲ್ಲರ್ಕಿಂತ. ಅವನ್ಗೆ ಒಂಚೂರು ಬಿಸಿಲಾದ್ರೆ ಅವರು ಬಿಸಿಲಿದೆ, ಅವ್ನ್ ರೆಸ್ಟ್ ಮಾಡ್ಲಿ ಅಂತ AC ಹಾಕಿ ನೀಟಾಗಿ ಕಾರಲ್ಲಿ ಮಲಗಿಸ್ತಾರೆ. ಹೆಂಗೆ ಇವಾಗ ದೊಡ್ಡ ಫಿಲಮ್ ಅಲ್ಲಿ ಹೀರೋ ಬಂದ್ರ ಅಂತ ಹೆಂಗೆ ಎಲ್ಲ ಆರ್ಟಿಸ್ಟ್ ಕಾಯ್ತಾರ, ಆತರ ಬಂಟಿ ಬಂದ ಅಂತ ನಾವು ಕಾಯ್ಬೇಕು. ಸೊ ಹೀಸ್ ದ ಸ್ಟಾರ್ ಆಫ್ ದ ಶೋ. ಕತೆ ಅಂತ ಬಂದಾಗ ಒಂದು ಜಾಸ್ತಿ ಹೇಳಕ್ಕಾಗಲ್ಲ, ಬಟ್ ಒಂದ್ ನನಗ್ ಖುಷಿ ಆಗಿದ್ ಪರ್ಸನಲಿ ಏನಂದ್ರೆ ಏನು ಕ್ಲೀಶೆ ಇಲ್ಲ. ಇವಾಗ ನೋಡಿದ ತಕ್ಷಣ ಗೆಸ್ ಮಾಡ್ಬಿಡ್ತಾರೆ, ಓಕೆ ಹೀರೋ ಹೀರೋಯಿನ್ ಅಂದ ತಕ್ಷಣ ಏನೋ ಒಂದು ಹಿಂಗಾಗತ್ತೆ, ಅದು ಇರ್ಬೋದು ಇದಿರ್ಬೋದು ಅಂತ. ಆತರ ಏನು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ತುಂಬಾ ಫ್ರೆಶ್ ಆಗಿದೆ ಅಂಡ್ ಕಂಪ್ಲೀಟ್ಲಿ ಗುಂಡಾ ಸೆಂಟ್ರಿಕ್ ಆಗಿದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಮಿಕ್ಕಿದ್ದು ವರ್ಕ್ ಮಾತಾಡ್ಲಿ, ಇನ್ನು ಟ್ರೈಲರ್ ಬರುತ್ತೆ, ಇನ್ನೊಂದು ಪೋಸ್ಟರ್ಸ್, ಎಲ್ಲದ್ರಲ್ಲೂ ಆ ಯುನಿಕ್ನೆಸ್ ಕಾಣುತ್ತೆ. ಅಂಡ್ ಶೈಲಜಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಪ್ರೆಸೆನ್ಸ್ ನಮ್ಮ ಇಡೀ ಟೀಮ್ಗೆ ಒಂದು ದೊಡ್ಡ ಮೋಟಿವೇಶನ್ ಅಂಡ್ ಸ್ಟ್ರೆಂತ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಅಂಡ್ ಥ್ಯಾಂಕ್ ಯು ಎವ್ರಿಬಡಿ.